ಇವತ್ತು ಲಡಾಖ್ನ ಸಿಂಹ ಅಂತ ಕರೆಸ್ಕೊಳ್ಳೋ ಸೋನಂ ವಾಂಗ್ಚು ಬಗ್ಗೆ ಮಾತಾಡೋಣ. ಎಡಿಟರ್, ಈ ಸೋನಂ ವಾಂಗ್ಚು ಅಲ್ಲ ಕಣೆಯ, ಒರಿಜಿನಲ್ ಸೋನಂ ವಾಂಗ್ಚು ಹಾಕು. ಯಾವ ಎಡಿಟರಪ್ಪ? ನೀನೇ ತಾನೇ ಎಡಿಟ್ ಮಾಡೋದು. ಬನ್ನಿ, ಒರಿಜಿನಲ್ ಸೋನಂ ವಾಂಗ್ಚು ಬಗ್ಗೆ ತಿಳ್ಕೊಳ್ಳೋಣ. 1999 ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್ ಶುರುವಾದಾಗ ಅತ್ಯಂತ ಆರಂಭಿಕ ಯಶಸ್ವಿ ಕಾರ್ಯಾಚರಣೆಯನ್ನು ಲೀಡ್ ಮಾಡಿದ್ದಕ್ಕಾಗಿ ಇವರಿಗೆ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಯಾವುದೇ ಯುದ್ಧದಲ್ಲೂ ಇತಿಹಾಸದ ಪುಟಗಳಿಗೆ ಸೇರೋ ಮೊದಲೇ ಯುದ್ಧ ಭೂಮಿಯ ದಿಕ್ಕನ್ನು ಬದಲಾಯಿಸೋ ಕೆಲವು ಮಹತ್ವದ ಘಟನೆಗಳು ನಡೀತವೆ. 1999 ಬೇಸಿಗೆಯಲ್ಲಿ ಕಾರ್ಗಿಲ್ ಯುದ್ಧ ಶುರುವಾದಾಗ ಟೈಗರ್ ಹಿಲ್ ಅಥವಾ ಟೋಲೋಲಿಂಗ್ನಂತಹ ಫೇಮಸ್ ಜಾಗಗಳಷ್ಟೇ ಅಲ್ಲ, ಬಟಾಲಿಕ್ ಸೆಕ್ಟರ್ನ ಆ ಮೈ ಕೊರಿಯೋ ಹಿಮದ ಬೆಟ್ಟಗಳಲ್ಲೂ ಕೂಡ ಇಂಥದ್ದೇ ಒಂದು ಅದ್ಭುತ ನಡೀತು. ಮೇ 11, 1964 ಲೇನಲ್ಲಿ ಹುಟ್ಟಿದ್ದು ಈ ಸೋನಂ ವಾಂಗ್ಚು, ಅಲ್ಲಿನ ಮಣ್ಣಿನ ಮಗ. ಮೊದಲಿಗೆ ಅಸ್ಸಾಂ ರೆಜಿಮೆಂಟ್ನ 4ನೇ ಬೆಟಾಲಿಯನ್ ಸೇರಿದಂತಹ ಇವರು ನಂತರ ಹಿಮದ ಹೋರಾಟಗಾರರು ಅಂತಲೇ ಹೆಸರಾಗಿದ್ದಂತಹ ಲಡಾಖ್ ಸ್ಕೌಟ್ನ ಇಂಡಸ್ ವಿಂಗ್ ಪೋಸ್ಟ್ ಆದರು. ಅಷ್ಟು ಎತ್ತರವಾಗಿದ್ದಂತಹ ಹಿಮದ ಬೆಟ್ಟಗಳಲ್ಲಿ ಬದುಕುಳಿಯೋ ಕಲೆ ಮತ್ತು ಹಿಮಾಲಯದ ಜಿಯೋಗ್ರಫಿ ಬಗ್ಗೆ ಅವ್ರಿಗಿದ್ದಂತಹ ಜ್ಞಾನ ಇವರಿಗೆ ತುಂಬ ಸಹಾಯಕ್ಕೆ ಬಂತು. ಮೇ 1999 ಕೊನೆಯ ಹೊತ್ತಿಗೆ ಶತ್ರು ಸೈನಿಕರು ಮತ್ತು ನುಸುಳುಕೋರರು ಗಡಿ ನಿಯಂತ್ರಣ ರೇಖೆಯನ್ನು ಅಂದರೆ LOCಯನ್ನು ದಾಟಿ ಎತ್ತರದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ದರು. ಮೇ 30, 1999 ಆಗಿನ ಮೇಜರ್ ಆಗಿದ್ದಂತಹ ಸೋನಂ ವಾಂಗ್ಚುಕ್ ಅವರಿಗೆ ಒಂದು ದೊಡ್ಡ ಟಾಸ್ಕ್ ಕೊಡಲಾಯಿತು. 5500 ಮೀಟರ್ ಅಂದರೆ ಸುಮಾರು 18,000 ಅಡಿ ಎತ್ತರದಲ್ಲಿದ್ದಂತಹ ಚೋರ್ಬಾತ್ಲಾ ಪಾಸನ್ನು ವಶಪಡಿಸ್ಕೊಳ್ಳೋದಕ್ಕೆ ಲಡಾಖ್ ಸ್ಕೌಟ್ ಪಡೆಯನ್ನು ಅವರು ಲೀಡ್ ಮಾಡಬೇಕಿತ್ತು. ಈ ಚೋರ್ಬಾತ್ಲಾ ಪಾಸು ತುಂಬ ಇಂಪಾರ್ಟೆಂಟ್ ಜಾಗ ಆಗಿತ್ತು. ಯಾಕೆಂದರೆ ಇದು ಶತ್ರುಗಳ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಅವರು ತುರ್ಕುಕ್ ಮತ್ತು ಬಟಾಲಿಕ್ ಸೆಕ್ಟರ್ ಮೂಲಕ ಭಾರತದೊಳಗೆ ನುಸುಳೋದಕ್ಕೆ ತುಂಬ ಸುಲಭದ ದಾರಿ ಸಿಕ್ಬಿಡ್ತಿತ್ತು. ಈ ವಿಪರೀತ ಚಳಿ ಮತ್ತು ದಟ್ಟವಾದ ಹಿಮದ ನಡುವೆ ಅವರು ಮುಂದೆ ಸಾಗ್ತಾ ಇದ್ದಾಗ ಎತ್ತರದ ಜಾಗದಲ್ಲಿದ್ದ ಶತ್ರುಗಳು ಅವರ ಪಡೆ ಮೇಲೆ ದಿಢೀರಂತ ಅಟ್ಯಾಕ್ ಮಾಡಿದ್ರು. ಈ ಅಟ್ಯಾಕ್ನಲ್ಲಿ ಲಡಾಖ್ ಸ್ಕೌಟ್ನ ಒಬ್ಬ NCO ಹುತಾತ್ಮರಾಗ್ತಾರೆ. ಶತ್ರು ಕಡೆಯಿಂದ ಸಿಕ್ಕಾಪಟ್ಟೆ ಗುಂಡಿನ ದಾಳಿ ಆಗ್ತಿದ್ರು ಕೂಡ ಬೇರೆ ಯಾವುದೇ ಪಡೆಯ ಸಹಾಯಕ್ಕೋಸ್ಕರ ವೆಯ್ಟ್ ಮಾಡದೆ ಮೇಜರ್ ವಾಂಗ್ಚುಕ್ ಅವರು ಮುನ್ನುಗ್ಗಿದ್ರು. ತಮ್ಮ ಸೈನಿಕರನ್ನು ಒಗ್ಗೂಡಿಸ್ಕೊಂಡು ಧೈರ್ಯದಿಂದ ಶತ್ರುಗಳಿಗೆ ತಿರುಗೇಟು ನೀಡಿದರು. ಖುದ್ದಾಗಿ ತಾವೇ ಮುಂದೆ ನಿಂತು ದಾಳಿ ಮಾಡಿದ್ರು. ಇವರು ದಾಳಿಗೆ ಶತ್ರು ಪಡೆಯಿಂದ 2 ಸೈನಿಕರು ತೀರ್ಕೊಂಡ್ರು. ಆ ಶತ್ರುಗಳ ಅಷ್ಟೂ ವೆಪನ್ಸ್ಗಳನ್ನು ವಶಪಡಿಸ್ಕೋತಾರೆ. ಇದಾದ ನಂತರ ಚೋರ್ಬತ್ಲಾ ಭಾಗದ ಸಂಪೂರ್ಣ ಜವಾಬ್ದಾರಿಯನ್ನು ಇವರು ವಹಿಸ್ಕೋತಾರೆ. ಶತ್ರುಗಳು ಕಂಟಿನ್ಯೂಸ್ ಆಗಿ ಆರ್ಟಿಲರಿ ಅಂದರೆ ಫಿರಂಗಿಗಳಿಂದ ದಾಳಿ ನಡೆಸ್ತಾ ಇದ್ರು ಕೂಡ ಪೋಸ್ಟನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡು ಅಲ್ಲಿಯ ಸೆಕ್ಯೂರಿಟಿಯನ್ನು ನೋಡ್ಕೋತಾರೆ. ಇದೇ ಕೌಂಟರ್ ಅಟ್ಯಾಕ್ನಲ್ಲಿ ಇನ್ನೂ 6 ಜನ ಶತ್ರು ಸೈನಿಕರನ್ನು ಕೊಂದು ಆ ಜಾಗವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಭಾರತಕ್ಕೆ ಉಳಿಸ್ಕೋತಾರೆ. ಇದು ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್ನ ಅತ್ಯಂತ ಸ್ಟಾರ್ಟಿಂಗಲ್ಲೇ ನಡೆದಂತಹ ಯಶಸ್ವಿ ಕಾರ್ಯಾಚರಣೆ. ಅಷ್ಟು ಬೇಗ ಚೋರ್ಬತ್ಲಾನ ಕಂಟ್ರೋಲಿಗೆ ತಗೊಂಡಿದ್ದರಿಂದ ಬಟಾಲಿಕ್ ಸೆಕ್ಟರ್ನಲ್ಲಿ ಶತ್ರುಗಳು ಒಳನುಗ್ಗೋದಕ್ಕೆ ಸಾಧ್ಯವಾಗಲಿಲ್ಲ. ಯುದ್ಧದ ತೀವ್ರತೆ ಹೆಚ್ಚಾಗೋದಕ್ಕೆ ಮೊದಲೇ ಇವರ ಸಾಹಸ ಭಾರತೀಯ ಸೈನಿಕರ ಮನಸ್ಸಿನಲ್ಲಿ ಹುಮ್ಮಸ್ಸನ್ನು ಡಬಲ್ ಮಾಡಿತು. ಮೈ ಕೊರಿಯೋ ಹಿಮದ ಬೆಟ್ಟಗಳಲ್ಲಿ ಅವರು ತೋರಿದಂತಹ ಅತ್ಯುತ್ತಮ ನಾಯಕತ್ವ ಮತ್ತು ಧೈರ್ಯಕ್ಕೋಸ್ಕರ ಮೇಜರ್ ಸೋನಂ ವಾಂಗ್ಚುಕ್ ಅವರಿಗೆ ಭಾರತದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದಂತಹ ಮಹಾವೀರ ಚಕ್ರ ನೀಡಿ ಗೌರವಿಸಲಾಯಿತು. ಇಡೀ ದೇಶ ಅವರನ್ನು ಲಡಾಖ್ನ ಸಿಂಹ ಅಂತ ಗುರುತಿಸುತ್ತೆ. ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ನಮ್ಮ ಸೇನೆಯ ಆ ಭಾಗದ 2 ಪೋಸ್ಟ್ಗಳಿಗೆ ಸೋನಂ 1 ಮತ್ತು ಸೋನಂ 2 ಅಂತ ಹೆಸರಿಟ್ಟಿದ್ದಾರೆ. ಅವರು ರಿಟೈರ್ಡ್ ಆಗೋ ಹೊತ್ತಿಗೆ ಕರ್ನಲ್ ಹುದ್ದೆಯವರೆಗೆ ಬೆಳೆದರು. 2018 ಅವರು ರಿಟೈರ್ಡ್ ಆದರು. ಅಲ್ಲಿವರೆಗೂ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದ್ರು. ವಾಂಗ್ಚುಕ್ ಅವರು ಸೈಲೆಂಟಾಗಿ ದೇಶ ಕಾಯುವಂತಹ ಅದ್ಭುತ ನಾಯಕ. ನಮ್ಮ ದೇಶ ಸದೃಢವಾಗಿ ಬೆಳೆಯೋದಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟ ಇಂತಹ 100 ಜನ ವೀರರನ್ನು ನಿಮಗೆ ಪರಿಚಯಿಸೋದು ನನ್ನ ಕೆಲಸ. ನಿಮಗೆ ನಿಜವಾದ ಸೋನಂ ವಾಂಗ್ಚುನ ಪರಿಚಯ ಮಾಡಿಕೊಟ್ಟೆ ಅನ್ನೋ ಹೆಮ್ಮೆ ನನಗಿದೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.